ಸಿಜೆ ರಾಯ್ ಆತ್ಮಹತ್ಯೆ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಗಬೇಕು ಅನ್ನೋದಕ್ಕಿಂತ ನಡೆಯುತ್ತೆ ಅಂತ ಹೇಳಿ ತನಿಖೆ ಮಾಡಿಸ್ತೀವಿ ಅಂತಾನೂ ಹೇಳಿದ್ದಾರೆ. ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ಬೇಕಾದ್ರೆ ಟೈಮ್ ಕೊಡಿ ಅಂತ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಟೈಮ್ ಕೊಡಿ ಅಂತ ಉನ್ನತ ತನಿಖೆ ಮಾಡಿಸ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ಕನಕಪುರದಲ್ಲಿ ಒಂದು ಕಾರ್ಯಕ್ರಮದಲ್ಲಿದ್ರು. ಅವರ ಆಡಿಯೋ ಅಷ್ಟಾಗಿ ನಮ್ಗೆ ಕೇಳಿಸ್ತಾ ಇಲ್ಲ, ಬಟ್ ಉನ್ನತ ತನಿಖೆ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸಿಜೆ ರಾಯ್ ಹೇಡಿಯಲ್ಲ, ಈ ರೀತಿ ಮಾಡೋರಲ್ಲ. ಮೊಹಮ್ಮದ್ ನಲಪಾಡ್ ಹೇಳಿಕೆಯನ್ನ ಕೊಟ್ಟಿರೋದು ಕಾಂಗ್ರೆಸ್ ಮುಖಂಡ. ನಿತ್ಯ ಅವ್ರ ಜೊತೆ ನಾನು ಮಾತನಾಡ್ತಿದ್ದೆ, ನಂಬೋಕೆ ಆಗ್ತಾ ಇಲ್ಲ. ಮರಣೋತ್ತರ ಪರೀಕ್ಷೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆಯುತ್ತೆ. ನಾನು ಸಿಜೆ ರಾಯ್ ಅವರಿಗೆ ಮಗ ಇದ್ದ ಹಾಗೆ, ಅವ್ರ ಜೊತೆಗೆ ಅಪ್ಪ ಮಗನ ಸಂಬಂಧ ಇತ್ತು ನಮ್ದು ಅಂತ ಹೇಳಿದ್ದಾರೆ. ಡಾಕ್ಟರ್ ರಾಯ್ ಸಿಜೆ ಅವರು ಒಂದು ತಂದೆ ಸ್ಥಾನದಲ್ಲಿ, ಒಂದು ಸ್ನೇಹಿತನ ಸ್ಥಾನದಲ್ಲಿ ನನ್ನ ಜೊತೆ ಇದ್ದಂಥ ವ್ಯಕ್ತಿ. ಅವರು ಇಂಥ ಒಂದು ವಿಚಾರಕ್ಕೆ ಹೋಗ್ತಾರೆ ಇಲ್ಲ ನಡ್ಕೊಳ್ತಾರೆ ಅನ್ನೋದು ನನಗೆ ಯಾವುದೇ ಕಾರಣಕ್ಕೂ ನಂಬಕ್ ಆಗ್ತಾ ಇಲ್ಲ. ಮಾತುಗಳು ಕಮ್ಮಿ ಹೇಳೋಷ್ಟು ಒಳ್ಳೆಯದು, ಬಟ್ ಆ ವ್ಯಕ್ತಿ ಹಿಂಗೆ ಜೀವ ಕೊಡುವಂಥ ಒಂದು ಜೀವ ಅಲ್ಲ ಅದು. ಯಾವಾಗಲೂ ನಗ್ನಗ್ತಾ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವ ಹೊಂದಿರುವಂಥವ್ರು ಡಾಕ್ಟರ್ ರಾಯ್ ಅವರು. ಡೈಲಿ ನಮ್ಮ ಹತ್ರ ಮಾತಾಡ್ತಾ ಇರೋದು, ನಮ್ಮ ಹತ್ರ ಒಂಥರ ನನಗೇನೋ ಒಂದು ಸಂಕಟ ಬಂದಾಗ ನಾನು ಮಾತಾಡುವಂಥ ವ್ಯಕ್ತಿ ಅಂದರೆ ಡಾಕ್ಟರ್ ರಾಯ್. ನಾನು ಎಲ್ಲಿ ಹೋಗೋದು, ಏನು ಮಾಡಬೇಕು, ಒಂದು ಮೂಡ್ ಆಫ್ ಆಯಿತು, ಬೇಜಾರಾಯಿತು, ನಮ್ಮ ಅಪ್ಪ ಹತ್ರ ಜಗಳ ಆಡ್ಕೊಂಡ್ರೆ ರಾಯ್ ಸರ್ ಏನು ಸರ್ ನಮ್ಮ ಅಪ್ಪ ಹಿಂಗೆ ಮಾಡ್ತಾರೆ ಅಂತ ಅವ್ರ ಹತ್ರ ನಾವು ಮಾತಾಡ್ಕೊಡ್ತಾ ಇದ್ವಿ. ನನಗೆ ಧೈರ್ಯ ಹೇಳ್ತಾ ಇದ್ದಿದ್ದ ವ್ಯಕ್ತಿ. ಆ ಮನುಷ್ಯ ಇವತ್ತು ಹಿಂಗೆ ಒಂದು ಇದು ಮಾಡ್ತಾನೆ ಅನ್ನೋದು ನಾನು ಯಾವುದೇ ಕಾರಣಕ್ಕೂ ನಂಬಕ್ಕಾಗ್ತಾ ಇಲ್ಲ, ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ. ಮಾತುಗಳು ಎಷ್ಟು ಕಮ್ಮಿ ಹೇಳ್ದಷ್ಟು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಏನು ಹೇಳಲಿ ಅಂತ.